ಹಿಪಾಕ್ರಸಿ ಕಿ ಬಿ ಸೀಮಾ ಹೋತಿ ಹೈ ಹೀಗಂತ ಹೇಳುವ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಸೀಮೆಯನ್ನು ಮೀರಿ ಹಿಪಾಕ್ರಸಿ ಪ್ರದರ್ಶಿಸಿದ್ದಾರೆ. ಭಾರತದ ಜನತೆಗೆ ಬೆಲೆ ಏರಿಕೆಯ ಬರೆ ಕೊಟ್ಟು ಯುರೋಪ್ ಸುತ್ತಲೂ ಹೋದವರು ನೆದರ್ಲ್ಯಾಂಡ್ನಲ್ಲಿ ಪರಿಸ್ಥಿತಿ ಬದಲಾಗದಿದ್ದರೆ ಜಗತ್ತು ಭಾರೀ ಬಡತನದತ್ತ ಹೋಗಬಹುದು ಎಂದು ಪಾಠ ಮಾಡಿದ್ದಾರೆ. ಈ ಸಂಕಷ್ಟದ ಸಮಯದಲ್ಲೂ ಪೆಟ್ರೋಲ್ ದರ ಏರಿಸದೆ ಯಾವ ದೇಶ ತನ್ನ ಜನರ ಹಿತಕ್ಕಾಗಿ ಪ್ಯಾಕೇಜ್ಗಳನ್ನು ಘೋಷಿಸಿದೆಯೋ ಆ ದೇಶಕ್ಕೆ ಇವರು ಪಾಠ ಮಾಡ್ತಾ ಇದ್ದಾರೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಇಂಧನ ಬಿಕ್ಕಟ್ಟಿನ ಈ ಸಮಯದಲ್ಲಿ ತಮ್ಮ ನಾಗರಿಕರನ್ನು ರಕ್ಷಿಸಲಿಕ್ಕೆ ತೆರಿಗೆ ಕಡಿತ ಮಾಡಿದ್ದಾರೆ, ಸಬ್ಸಿಡಿ ನೀಡಿದ್ದಾರೆ, ನೇರ ಹಣಕಾಸು ನೆರವು ಕೂಡ ನೀಡ್ತಾ ಇದ್ದಾರೆ, ಸಾರ್ವಜನಿಕ ಸಾರಿಗೆಯ ರಿಯಾಯಿತಿ ನೀಡ್ತಾ ಇದ್ದಾರೆ, ಇಂಧನ ಭತ್ಯೆ ಅಂತ ಕೊಡ್ತಾ ಇದ್ದಾರೆ. ಮೋದಿ ಯಾವ ನೆಲದ ಮೇಲೆ ನಿಂತು ಪರಿಸ್ಥಿತಿ ಬದಲಾಗದಿದ್ದರೆ ಜಗತ್ತು ಭಾರೀ ಬಡತನದತ್ತ ಹೋಗಬಹುದು ಎಂದು ಹೇಳ್ತಾ ಇದ್ದಾರೋ ಅದೇ ನೆದರ್ಲ್ಯಾಂಡ್. ಆ ನೆದರ್ಲ್ಯಾಂಡ್ ಬಗ್ಗೆ ಹೇಳೋದಾದರೆ ಅಲ್ಲಿ ಇಂಧನ ಮೇಲಿನ ಎಕ್ಸೈಸ್ ತೆರಿಗೆ ಕಡಿತ ಮಾಡಿದ್ದಾರೆ, ಸಂಚಾರ ವೆಚ್ಚ ಭತ್ಯೆ ಅಂತ ಕೊಡ್ತಾ ಇದ್ದಾರೆ, ಬಡ ಕುಟುಂಬಗಳಿಗೆ ಎನರ್ಜಿ ರಿಲೀಫ್ ಫಂಡ್ ಅಂತ ಘೋಷಿಸಿದ್ದಾರೆ. ನೆದರ್ಲ್ಯಾಂಡ್ನಲ್ಲಿ ವರ್ಷಕ್ಕೊಮ್ಮೆ ತೆರಿಗೆ ಹೆಚ್ಚು ಮಾಡ್ತಾರೆ. ಈಗ ತೆರಿಗೆ ಹೆಚ್ಚು ಮಾಡುವ ಸಮಯ, ಆದರೆ ತೆರಿಗೆ ಏರಿಕೆ ಮಾಡುವ ಈ ಸಮಯವನ್ನು ಅವರು ಮುಂದೂಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾಕ್ಕೆ ಹೋಗೋದಾದರೆ ಅಲ್ಲಿ ತೆರಿಗೆ ಕಡಿಮೆ ಮಾಡಿದ್ದಾರೆ. ಗ್ರೀಸ್ಗೆ ಹೋಗೋದಾದರೆ ಸಾವಿರಾರು ಕೋಟಿ ರೂಪಾಯಿಯ ನೆರವಿನ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಬ್ರೆಜಿಲ್ನಲ್ಲಿ LPG ಮತ್ತು ಡೀಸೆಲ್ಗಳ ಮೇಲೆ ಸಬ್ಸಿಡಿ ಹೆಚ್ಚಳ ಮಾಡಿದ್ದಾರೆ. ಹಾಗೆ ಬೆಲ್ಜಿಯಂನಲ್ಲಿ ಫ್ಯೂಲ್ ಆಯಿಲ್ ಅಲವೆನ್ಸ್ ಅಂತ ಜನರ ಖಾತೆಗೆ ಹಣ ಹಾಕ್ತಾ ಇದ್ದಾರೆ. ಫಿಲಿಪೈನ್ಸ್ನಲ್ಲಿ ಕರ್ನಾಟಕದಲ್ಲಿರುವಂತೆ ಉಚಿತ ಸಾರ್ವಜನಿಕ ಸಾರಿಗೆ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಭಾರತದಲ್ಲಿ ಏನಾಯಿತು? ಯುದ್ಧ ಅಂತ ನೆಪ ಹೇಳಿ ಪೆಟ್ರೋಲ್ ದರ ಏರಿಸಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಬ್ಕಾರಿ ಸುಂಕ ಸೆಸ್ ಇಳಿಸಿ ರಿಲೀಫ್ ಕೊಡಬೇಕು ಅಂತ ಅವರಿಗೆ ಅನಿಸ್ತೇ ಇಲ್ಲ. ಅಂಧ ಭಕ್ತರು ಇದು ದೇಶಕ್ಕಾಗಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಕೇವಲ 3 ರೂಪಾಯಿ ಮಾತ್ರ ಏರಿಕೆಯಾಗಿದೆ ಎಂದು ಸಮರ್ಥನೆ ನೀಡ್ತಾ ಇದ್ದಾರೆ. ಪ್ರಶ್ನೆ ಏನಂದರೆ, ಕ್ರೂಡ್ ಆಯಿಲ್ ಅಗ್ಗ ಆಗಿದ್ದಾಗ ಜನರಿಗೆ ಲಾಭ ಕೊಟ್ಟಿದ್ರಾ? ಜಗತ್ತಿನ ರಾಷ್ಟ್ರಗಳು ಜನರ ಕೈ ಹಿಡಿಯುತ್ತಿರುವಾಗ ಭಾರತದಲ್ಲಿ ಮಾತ್ರ ಜನರ ಜೇಬಿನತ್ತ ಕೈ ಹಾಕ್ತಾ ಇದ್ದಾರೆ. ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಜನರ ರಕ್ಷಾ ಕವಚ ಆಗಬೇಕಿತ್ತು, ಆದರೆ ಸಂಕಷ್ಟವನ್ನೇ ಆದಾಯದ ಅವಕಾಶವನ್ನಾಗಿ ಇವರು ಮಾಡಿಕೊಳ್ತಾ ಇದ್ದಾರೆ. 2008ರಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು. ಆಗ ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ನ ಬೆಲೆ $144 ಆಗಿತ್ತು. ಇತಿಹಾಸದಲ್ಲಿ ಅತಿ ದೊಡ್ಡ ಬೆಲೆ ಏರಿಕೆ ಅದಾಗಿತ್ತು. ಆದರೂ ಭಾರತದಲ್ಲಿ ಪೆಟ್ರೋಲ್ ದರ 50ರಿಂದ 65 ಒಳಗೆ ಇತ್ತು. ಕ್ರೂಡ್ ಆಯಿಲಿನ ಬೆಲೆ 2008ರ ಲೆಕ್ಕದಲ್ಲಿ ಇದ್ದರೂ ಇವತ್ತು ಜನರಿಗೆ ಪೆಟ್ರೋಲ್ ಸಿಗ್ತಾ ಇರೋದು ಮಾತ್ರ 100 ರೂಪಾಯಿ ಮೀರಿದ ಹಣದಲ್ಲಿ. ಕಾರಣ ಸ್ಪಷ್ಟವಾಗಿದೆ. ಆಗಿನ ಅವಧಿಯಲ್ಲಿ ಕೇಂದ್ರ ಸರ್ಕಾರ ತೈಲದ ಮೇಲಿನ ತೆರಿಗೆ ಹೊರೆ ಬಹಳ ಕಡಿಮೆ ಇಟ್ಟಿತ್ತು. ಆದರೆ 2014ರ ನಂತರ ಕೇಂದ್ರ ಅಬಕಾರಿ ಸುಂಕ ಮತ್ತು ವಿವಿಧ ಸೆಸ್ಗಳ ಮೂಲಕ ಪೆಟ್ರೋಲ್ ಡೀಸೆಲ್ಗಳ ಭಾರೀ ಪ್ರಮಾಣದಲ್ಲಿ ಏರಿಸಲಾಗಿದೆ. ಈಗ ಬಹಳ ಮಹತ್ವದ ವಿಷಯವನ್ನು ನಿಮ್ಮ ಎದುರು ಇಡ್ತಾ ಇದ್ದೇನೆ. ಕೋವಿಡ್ ಸಮಯದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲಿನ ಬೆಲೆ $15ರಿಂದ $20 ಮಟ್ಟಕ್ಕೆ ಕುಸಿದಿತ್ತು. ಜನರು ಪೆಟ್ರೋಲ್ ದರ ಅರ್ಧಕ್ಕಿಂತ ಕಡಿಮೆ ಆಗ್ಬೋದು ಅಂತ ನಿರೀಕ್ಷಿಸಿದ್ದರು. ಅಂದರೆ ಈಗ 144 ಏನಿದೆಯೋ ಅದು ಕೋವಿಡ್ ಕಾಲದಲ್ಲಿ 15ರಿಂದ 20ಕ್ಕೆ ಇಳಿದಿತ್ತು. ಆದರೆ ಆ ಲಾಭವನ್ನು ಜನರಿಗೆ ತಲುಪಿಸುವ ಬದಲು ಕೇಂದ್ರ ಸರ್ಕಾರ ತೆರಿಗೆಯನ್ನು ಹೆಚ್ಚು ಮಾಡ್ತು, ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡ್ತು. ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿದಾಗ ಜಾಗತಿಕ ಬಿಕ್ಕಟ್ಟು, ಯುದ್ಧದ ಪರಿಸ್ಥಿತಿ, ಹಾರ್ಮುಜ್ ಆತಂಕ ಅಂತ ಕಾರಣಗಳನ್ನು ಹೇಳಿ ದರ ಏರಿಕೆಯನ್ನು ಸಮರ್ಥಿಸಲಾಗುತ್ತದೆ. ಆದರೆ ದರ ಇಳಿದಾಗ ಅದನ್ನು ಕೊಟ್ಟಿದ್ರಾ ನೀವು? ಕ್ರೂಡ್ ಆಯಿಲ್ ಅಗ್ಗವಾದಾಗ ಜನರಿಗೆ ಅದರ ಲಾಭ ನೀಡದ ಸರ್ಕಾರ ಈಗ ಜಾಗತಿಕ ಬಿಕ್ಕಟ್ಟಿನ ಹೆಸರಿನಲ್ಲಿ ಮತ್ತೆ ಜನರ ಮೇಲೆಯೇ ಹೊರೆ ಹಾಕ್ತಿದ್ರೆ ಅದನ್ನು ಜನಪರ ಆಡಳಿತ ಅಂತ ಹೇಳಲಿಕ್ಕಾಗ್ತದೆಯೇ? ಈಗಿರುವ ಪ್ರಶ್ನೆ, ಸರ್ಕಾರ ಸಂಕಷ್ಟದ ಸಮಯದಲ್ಲಿ ಜನರ ಜೊತೆಗೆ ನಿಂತಿದೆಯೇ ಅಥವಾ ಸಂಕಷ್ಟವನ್ನೇ ಆದಾಯದ ಅವಕಾಶವಾಗಿ ಬಳಸಿಕೊಂಡಿದೆಯೇ ಎಂಬುದಾಗಿದೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಮಹತ್ವದ್ದಾಗಿದೆ, ಬರೆಯಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.